ಹಾಯ್ ಅಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕೊನೆಗೂ ದ ಫೇಮಸ್ ಇನ್ಸ್ಟಾಗ್ರಾಮ್ ಬೈಕು ಇಂಡಿಯಾದಲ್ಲಿ ರಿವೀಲ್ ಆಗಿದೆ. 450 GS ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಆ್ಯಂಡ್ ಪ್ರೈಸಸ್ ಕೂಡ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತು. ಆದರೂ ಒಂದ್ಸಲ ಹೇಳ್ಬಿಡ್ತೀನಿ. ಬೇಸ್ ಬಂದ್ಬಿಟ್ಟು 4,70,000, ಎಕ್ಸ್ಕ್ಲೂಸಿವ್ ಬಂದ್ಬಿಟ್ಟು 4,90,000 ಮತ್ತು ಟ್ರೋಫಿ ಎಡಿಷನ್ ಬಂದ್ಬಿಟ್ಟು 5,30,000. ನಾನು ಮುಂಚೆನೂ ಒಂದು ಸ್ಟೋರಿ ಹಾಕಿದೆ ಮತ್ತು ಹಳೆ ವಿಡಿಯೋಲಿ ಹೇಳಿದ್ದೆ, ಪ್ರೈಸ್ ಅರೌಂಡ್ 5.5 ಲ್ಯಾಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ. ಸೊ ಅರೌಂಡ್ ನನಗೆ ಪಕ್ಕ ಆಗಿದೆ. 5.3 ಲ್ಯಾಕ್ಸಿಗೆ ಲಾಂಚ್ ಆಗಿದೆ. ಬಟ್ ಲಾಂಚ್ ಆಗಿದ್ದ ದಿನದಿಂದ ಕಂಟಿನ್ಯೂಸ್ಲಿ ನನ್ನ ಫೀಡಲ್ಲಿ ಅಥವಾ ನಿಮ್ಗಳ ಫೀಡಲ್ಲೂ ಇರ್ಬೋದು, ಯೂಟ್ಯೂಬಲ್ಲಿ ವೀಡಿಯೋಸ್ ಇರ್ಬೋದು, ಒಂದೇ ಡಿಸ್ಕಷನ್ನು. ಕೆಲವರು ವರ್ತ್ ಇದೆ ಅಂತ, ಕೆಲವರು ವರ್ತ್ ಇಲ್ಲ ಅಂತ, ಕೆಲವರು ಓವರ್ ಪ್ರೈಸ್ ಅಂತ, ಕೆಲವರು ಪರ್ಫೆಕ್ಟ್ಲಿ ಪ್ರೈಸ್ಡ್ ಅಂತ. ಸೊ ನಾನು ಈ ಬೈಕ್ನ ತಗೋಬೇಕು ಅಂತ ಇದ್ದೆ. ಸಿಕ್ಕಾಪಟ್ಟೆ ದಿನ ವೆಯ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಹಳೆ ವಿಡಿಯೋಲು ಹೇಳಿದ್ದೆ, ನಾನು ಅಬೌವ್ 600cc ಗಾಡಿ ನೋಡ್ತಾ ಇದ್ದೆ. ವಾಪಸ್ ನನ್ನ ಸಬ್ 400 ಕ್ಲಾಸಿಗೆ ಡ್ರ್ಯಾಗ್ ಮಾಡಿದ್ದು ಗಾಡಿ ಇದೆ. ಬಿಕಾಸ್ ಆಫ್ ಇಟ್ಸ್ ಇಂಜಿನ್ ಫಿಗರ್ಸು, ಐಕ್ಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದಂಥ ಎಡಿಷನ್ ಈ ಬೈಕ್ದು. ಅದಕ್ಕೋಸ್ಕರನೇ ಈ ಬೈಕಿಗೆ ತುಂಬ ಟೈಮ್ ವೆಯ್ಟ್ ಮಾಡಿದ್ದೆ. ಸೊ 5.3 ಅರೌಂಡ್ ಬಿಲೋ 7 ಲ್ಯಾಕ್ಸ್ ಬಂದರೆ ನಾನು ತೊಗೊತೀನಿ ಅಂತ ಕೂಡ ಹೇಳಿದ್ದೆ ಹಳೆ ವಿಡಿಯೋದಲ್ಲಿ. ಬಟ್ ಇವಾಗ ನಾನು ಕೂಡ ಕಂಪ್ಲೀಟ್ಲಿ ಡಿಲೆಮಾದಲ್ಲಿದ್ದೀನಿ. ನಾನು ಮಾತ್ರ ಅಲ್ಲ, ನಾನು ನೋಡ್ದಂಗೆ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸು ನೋಡಿದೆ. ಎಲ್ಲರೂ ಕೂಡ ಇದ್ರದ್ದು ಪ್ರೈಸಿಂಗು ಮತ್ತು ಇದನ್ನು ಬೈ ಮಾಡಬೇಕಾ ಬೇಡವಾ ಅನ್ನೋ ದೊಡ್ಡ ಕನ್ಫ್ಯೂಷನಲ್ಲಿದ್ದಾರೆ. ನನಗಂತೂ ಲಾಸ್ಟ್ 2 ಡೇಸಿಂದ 23ನೇ ತಾರೀಕು ಈ ಗಾಡಿ ಲಾಂಚ್ ಆಗಿದ್ದು, ಇವತ್ತು 26. ಲಾಸ್ಟ್ 2 to 3 ಡೇಸ್ ಸಿಕ್ಕಾಪಟ್ಟೆ ಡಿಲೆಮಾ. ಇದನ್ನು ತಗೊಂಬೇಕಾ ತಗೊಂಬಾರ್ದಾ, ಇದು ವರ್ತಿಲ್ವಾ ಅಂತ. ಸೊ ತುಂಬ ಯೋಚನೆ ಮಾಡಿ ನನ್ನ ಫೀಡ್ಸಲ್ಲಿ ಬಂದಂಥ ಕೆಲವೊಂದು ರೀಲ್ಸು, ಯೂಟ್ಯೂಬು ಎಲ್ಲ ನೋಡಿದ್ಮೇಲೆ ಫೈನಲಿ ನಾನು ಇನ್ನು ಡಿಲೆಮಾದಲ್ಲೇ ಇದ್ದೀನಿ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಆ್ಯಕ್ಚುಲಿ ನಂದು 2 ಪರ್ಸ್ಪೆಕ್ಟಿವ್ ಇದೆ. ಒಂದು ಏನಕ್ಕೆ ತಗೊಬೇಕು ಅನ್ನೋದು, ವೈ ಇಟ್ ಈಸ್ ವರ್ತ್ ಅಂತ. ಇನ್ನೊಂದು ಏನಕ್ಕೆ ತಗೊಬಾರ್ದು ಅಂತ, ವೈ ಇಟ್ ಈಸ್ ನಾಟ್ ಫಾರ್ ಅಸ್ ಅಂದರೆ ನಮ್ಮ ಥರ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸಿಗೆ. ದುಡ್ಡಿಟ್ಟಿರೋರು ಬಿಡಿ, ಅವ್ರಿಗೆಲ್ಲ ಮ್ಯಾಟ್ರೇ ಆಗಲ್ಲ 5-6 ಲ್ಯಾಕ್ಸು. ಸೊ ಬೀಯಿಂಗ್ ಅ ಮಿಡಲ್ ಕ್ಲಾಸ್, ಈ ಬೈಕ್ನ ತಗೊಬೇಕಾ ತಗೊಂಬಾರ್ದಾ ಅಂತ ನಂತರ ಯಾರು ಡಿಸಿಷನ್ ತೊಗೊಳಕ್ಕಾಗದೆ ಡಿಲೆಮಾದಲ್ಲಿದ್ದೀರಾ, ಅವ್ರಿಗೆ ನಂದೊಂದು 2 ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ತಗೊಬೇಕಾ ತಗೊಂಬಾರ್ದಾ ಅಂತ. ಮೊದಲಿಗೆ ಏನಕ್ಕೆ ತಗೊಬೇಕು ಅಂತ ಮಾತಾಡೋದ. ಏನಕ್ಕೆ ತಗೊಬೇಕು ಅಂತಂದರೆ, ಗಾಡಿ ಇವಾಗ ಏನು ಪ್ರೈಸ್ ಮಾಡಿದ್ದಾರೆ 5,30,000 ಎಕ್ಸ್ ಶೋರೂಮು. ಅದು BMW ಒಂದು ಬೈಕಿಗೆ ಕಂಪೇರ್ ಮಾಡೋದಾದರೆ ತುಂಬಾ ವೆಲ್ ಪ್ಲೇಸ್ಡ್ ಪ್ರೈಸಿಂಗಲ್ಲಿ ಅಂತ ಅನಿಸುತ್ತೆ. ಏನಪ್ಪ BMW ಸೆಗ್ಮೆಂಟಲ್ಲಿ ಬೇರೆ ಗಾಡಿನೇ ಇಲ್ಲ, ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತನಾ? ಇಲ್ಲ, ಆ್ಯಕ್ಚುಲಿ ನಾನು G310 GS ಕಂಪೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಲೂ ಹೇಳ್ತೀನಿ. G310 GS ಬಂದ್ಬಿಟ್ಟು 2022ಲಿ ಅರೌಂಡ್ 3.8 ಲ್ಯಾಕ್ಸ್ ಇತ್ತು ಆನ್ ರೋಡ್ ಬೆಂಗಳೂರಲ್ಲಿ. ಸೊ ಬೆಂಗಳೂರು ಆನ್ ರೋಡಲ್ಲಿ ಅಷ್ಟಿರುವಾಗ ಆ ಗಾಡೀಲಿ ಕಲರ್ TFT ಡಿಸ್ಪ್ಲೇ ಇರಲಿಲ್ಲ. ಅನಲಾಗ್ ಇನ್ ದ ಸೆನ್ಸ್ ನಾರ್ಮಲ್ ಒಂದು ಡ್ಯಾಶ್ ಇತ್ತಷ್ಟೇ. ಆಮೇಲೆ ಅದರಲ್ಲೂ ಕೂಡ ಏನು ಸ್ಪೋಕ್ ವೀಲ್ಸ್ ಇರಲಿಲ್ಲ. ಆ್ಯಂಡ್ ಇಂಜಿನ್ನು ಒಂದು ಆಫ್ ರೋಡಿಗೆ ಬಿಲ್ಟ್ ಆಗಿರೋ ಇಂಜಿನೇ ಅಲ್ಲ, ಜಸ್ಟ್ ಒಂದು ಟೂರಿಂಗಿಗೋಸ್ಕರ ಇದ್ದಿದ್ದು ಅಷ್ಟೇ. ಬಿಕಾಸ್ ನಾನು 310 ಓನ್ ಮಾಡೋದ್ರಿಂದ ನನಗೆ ಗೊತ್ತು, ಲೋ ಎಂಡಲ್ಲಿ ಟಾರ್ಕೇ ಇಲ್ಲ ನನ್ನ ಆ ಗಾಡೀಲಿ. ಇಷ್ಟು ಪ್ರಾಮಿಸಿಂಗ್ ಆಫ್ ರೋಡರ್ ಅಂತ ಅನ್ಸ್ಕೊಂಡೇ ಇರಲಿಲ್ಲ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಇತ್ತು. ಒಂದು ಗುಡ್ ಟೂರರ್ ಅದು. ಆ್ಯಕ್ಚುಲಿ ಟೂರಿಂಗಿಗೆ ಸಖತ್ತಾಗಿತ್ತು. ಬೇರೇನು ಎಕ್ಸ್ಟ್ರಾರ್ಡ್ನರಿ ಫೀಚರ್ಸ್ ಇವಾಗ ಹೆಂಗೆ ERC ಅಂತ ಕೊಟ್ಟಿದ್ದಾರೆ ಹೊಸ 450ಲಿ, ಆ ಥರ ಏನು ಎಕ್ಸ್ಟ್ರಾರ್ಡ್ನರಿ ಫೀಚರ್ಸ್ ಇರಲ್ಲ. ಒಂದು ಜಸ್ಟ್ ನಾರ್ಮಲ್ ಒಂದು ಬೈಕು. ಸುಮ್ಮನೆ ಒಂದು ADV ಅಂತ ಕರೆದಿದ್ರು. ಬಟ್ ADV ಆ GS ಟ್ಯಾಗ್ಲೈನ್ ಏನು ಕೊಟ್ಟಿದ್ರು, ಆ ಗತ್ತು, ಆ ತಾಕತ್ತೇ ಇರಲಿಲ್ಲ ಗುರು ಗಾಡೀಲಿ. ನೋ ಪವರ್ ಎಟ್ ಆಲ್. ಆ GS ಟ್ಯಾಗ್ಲೈನ್ನ ಯೂಸ್ ಮಾಡೋ ಗಟ್ಸೇ ಇರಲಿಲ್ಲ ಬೈಕಲ್ಲಿ. ಬಟ್ ಸ್ಟಿಲ್ ತುಂಬಾ ಯೂನಿಟ್ ಸೇಲ್ ಆಗಿದ್ದಾವೆ. ತುಂಬಾ ಒಳ್ಳೆ ರೆಸ್ಪಾನ್ಸು ಸಿಕ್ಕಿತ್ತು BMWಗೆ ಅದರಲ್ಲಿ. ಅದಕ್ಕೆ ಕಂಪೇರ್ ಮಾಡಿ ಹೊಸ 450ನ ನೋಡೋದಾದರೆ, ಇವಾಗ ಅವ್ರು ಇಟ್ಟಿರೋ ಪ್ರೈಸ್ ಪಾಯಿಂಟಿಗೆ ಲಿಟ್ರಲಿ ಬೈ ಮಾಡ್ಬೋದು ಗುರು. ಏನಕ್ಕೆ ಅಂತಂದರೆ ERC ಈಸಿ ರೈಡ್ ಕ್ಲಚ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಬಿಗಿನರ್ಸ್. ಹೌದು, 450ಗೆ ಡೈರೆಕ್ಟ್ ಬಂದರೆ ತುಂಬಾ ಹೆಕ್ಟಿಕ್ಕು, ಎಸ್ಪೆಷಲಿ ಇನ್ BMW. ಕುಯ್ದು ಮಲಗಿಸ್ಬಿಡ್ತಾರೆ ಸರ್ವಿಸಲ್ಲಿ. ಸರ್ವಿಸ್ ಕಾಸ್ಟು ಆ್ಯಕ್ಚುಲಿ ಹವರ್ಲಿ ಬೇಸಿಸಲ್ಲಿ ಸರ್ವಿಸ್ ಕಾಸ್ಟ್ ತೊಗೊಳ್ಳೋದು ಇವರು. ಬಟ್ ಸ್ಟಿಲ್ ಕೇಪಬಿಲಿಟಿ ಇದೆ, ನನಗೆ ಅಷ್ಟು ಮನಿ ಕೊಟ್ಟು ಬರ್ತೀನಿ ಅಂತ ಅನ್ನೋರಿಗೆ ಲರ್ನಿಂಗಿಗೆ ತುಂಬಾ ಹೆಲ್ಪ್ ಆಗೋ ಅಂಥ ಒಂದು ಸಿಸ್ಟಮ್ ಅದು ಸೆಂಟ್ರಿಫ್ಯೂಗಲ್ ಕ್ಲಚ್ಚು. ಕಲರ್ TFT ಡಿಸ್ಪ್ಲೇ ಇದೆ. ಆ್ಯಂಡ್ ಟ್ರ್ಯಾಕ್ಷನ್ ಮೋಡ್ಸು, ABS Pro, ಎಂಡೂರೋ ರೈಡ್ ಮೋಡ್ಸು, ಟ್ರ್ಯಾಕ್ಷನ್ನ ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಸ್ವಿಚಬಲ್ ABS ಇದೆ. ವೆರಿನ್ 310ಅಲ್ಲಿ ಸ್ವಿಚಬಲ್ ABSೇ ಇರಲಿಲ್ಲ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಪ್ರೈಸ್ ಪಾಯಿಂಟಲ್ಲಿ ನಿಜವಾಗ್ಲೂ ಕಂಪೇರಿಂಗ್ BMW ವಿತ್ BMW,
ನಿಜವಾಗ್ಲೂ ಆರಾಮಾಗಿ ಬೈ ಮಾಡ್ಬೋದು. ಅದು ಒಂದು ಥಿಂಗು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಎಷ್ಟೊಂದು ಜನ ಕೆ ಟಿ ಎಮ್ ಕಡೆ ಬಯಾಸ್ ಆಗಿ ಮಾತಾಡೋದನ್ನ ನಾನು ಅಬ್ಸರ್ವ್ ಮಾಡಿದೆ ವಿಡಿಯೋಸಲ್ಲಿ. ಗುರು ಕಂಪ್ಯಾರಿಸನೇ ಇಲ್ಲ ಗುರು ಕೆ ಟಿ ಎಮ್ಗೂ ಈ ಹೊಸ 450 GSಗೂ. ಏನಕ್ಕೆ ಅಂದರೆ ಇದು ಡ್ಯುಯಲ್ ಸಿಲಿಂಡ್ರು, ಬಿಲ್ಡ್ ಫಾರ್ ಅ ಇಟ್ ಈಸ್ ಬಿಲ್ಡ್ ಡಿಫ್ರೆಂಟ್. ಕೆ ಟಿ ಎಮ್ ಬಿಲ್ಡ್ ಕ್ವಾಲಿಟಿಗೂ BMW ಬಿಲ್ಡ್ ಕ್ವಾಲಿಟಿಗೂ ನೋ ವೇರ್ ಮ್ಯಾಚೇ ಆಗಲ್ಲ. ಎಲ್ರಿಗೂ ಗೊತ್ತು ಇಟ್ ಕ್ಯಾನ್ ಡೆಲಿವರ್ ಹೈ ಪವರು ಕೆ ಟಿ ಎಮ್. ಇದ್ರು ಕೊಟ್ಟಿದ್ದಾರೆ 48 HP ಕೊಟ್ಟಿದ್ದಾರೆ, ಮೋರ್ ದೆನ್ ಕೆ ಟಿ ಎಮ್. ಆ್ಯಂಡ್ ಡ್ಯುಯಲ್ ಸಿಲಿಂಡರ್ ಇಂಜಿನ್ ಎಷ್ಟು ಸ್ಮೂತ್ ಇರುತ್ತೆ, ಹೀಟಿಂಗ್ ಇಶ್ಯೂಸ್ ಎಲ್ಲ ಸೀನೇ ಇಲ್ಲ. ಸೊ ಕೆ ಟಿ ಎಮ್ಗೆ ಹೋಯ್ತಿ ಅಂದರೆ ಅದೆಲ್ಲ ಇನ್ನೂ ಇದೆ. ಆ್ಯಂಡ್ ಏನಕ್ಕೆ ಕೆ ಟಿ ಎಮ್ ಅವ್ರು ಬಯಾಸ್ಡ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಇದೇ G310 GS ಬಂದಾಗ ಅದನ್ನ ಕಂಪೇರ್ ಮಾಡ್ತಿದ್ದು ಕೆ ಟಿ ಎಮ್ 390 ಅಡ್ವೆಂಚರ್ಗೆನೆ. ಆ 390 ಅಡ್ವೆಂಚರಲ್ಲಿ ಸೇಮ್ ಅವಾಗೇನು ಕ್ರಾಸ್ ಬಾಕ್ ವೀಲ್ ಕೊಟ್ಟಿರಲಿಲ್ಲ ಕೆ ಟಿ ಎಮ್ 390 ಅಡ್ವೆಂಚರಲ್ಲಿ. ಬ್ಯಾಕ್ ಸಸ್ಪೆನ್ಷನ್ ಅಂತೂ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು. ಇಟ್ ವಾಸ್ ಆನ್ ಲೈಕ್ ಟಫರ್ ಸೈಡ್. ಅಷ್ಟು ಸ್ಮೂತ್ ಇರಲಿಲ್ಲ, ಕಂಟ್ರೋಲ್ ಇರಲಿಲ್ಲ, ಸಿಕ್ಕಾಪಟ್ಟೆ ವರ್ಸ್ಟ್ ಸಸ್ಪೆನ್ಷನ್ ಅಂತಾನೆ ಹೇಳ್ತಾ ಇದ್ರು. ಸುಮ್ಮನೆ ಒಂದು ಸಮ್ ಅಮೌಂಟ್ ಆಫ್ ಗುಡ್ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ರು ಅವತ್ತಿಗೆ. ಹಿಮಾಲಯನ್ ಮತ್ತೆ G310 GSನ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಕಲರ್ ಡ್ಯಾಶು, ಒಂದಷ್ಟು ಎಲೆಕ್ಟ್ರಾನಿಕ್ಸು, ಟ್ರಾಕ್ಷನ್ ಕಂಟ್ರೋಲು, ABS ಈ ಥರ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ರು. ವೆರಿನ್ ಅದನ್ನ ಕಂಪೇರ್ ಮಾಡಿದ್ರೆ ಇವಾಗ BMW ಅದೇ ಮಾಡಿರೋದು. ದೇ ಹ್ಯಾವ್ ಗಿವನ್ ಗುಡ್ ಅಮೌಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಒಂದೊಳ್ಳೆ ಫೀಚರ್ಸ್, ERC ಅದನ್ನೆಲ್ಲ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವತ್ತಿಗೆ ಎಷ್ಟೊಂದು ಜನ ಕೆ ಟಿ ಎಮ್ನ ಅಕ್ಸೆಪ್ಟ್ ಮಾಡಿ ತಗೊಂಡ್ರು. ಕ್ರಾಸ್ ಸ್ಪೋಕ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕೊಳ್ಳೋದ ಏನಿದೆ, ಗಾಡಿಲಿ ಒಳ್ಳೆ ರಾ ಪವರ್ ಇದೆ, ಔಟ್ಪುಟ್ ಇದೆ, ವೆಯ್ಟ್ ಕಮ್ಮಿ ಇದೆ, ತುಂಬಾ ಅಜೈಲ್ ಇದೆ ಅಂತ ಎಷ್ಟೊಂದು ಜನ ತಗೊಂಡ್ರು. ಬಟ್ ಇವತ್ತಿಗೆ BMW ಅದೇ ಮಾಡಿದ್ದಾರೆ. ಒಂದೊಳ್ಳೆ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಮತ್ತೆ G310 GS ಇಂದ ತುಂಬಾ ಇಂಪ್ರೂವ್ ಮಾಡಿ ಒರಿಜಿನಲ್ GSA ಅನ್ನೋ ಬ್ರ್ಯಾಂಡಿಂಗ್ಗೆ ಬ್ಯಾಡ್ಜ್ಗೆ ಏನ್ ಬೇಕೋ ಅದೆಲ್ಲ ಇನ್ಪುಟ್ ಅದರಲ್ಲಿದೆ. ಫುಲ್ ಅಡ್ರಿನಲಿನ್ ಇದರಲ್ಲಿದೆ. ಇವಾಗ ಮಾತ್ರ ಇದರಲ್ಲಿ ಕ್ರಾಸ್ ಸ್ಪೋಕ್ ವೀಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೋವೇರ್ ಕಂಪ್ಯಾರಿಸನ್ ಅಲ್ಲಿ ಇಲ್ವೇ ಇಲ್ಲ. ಪ್ರೈಸ್ ಪಾಯಿಂಟ್ ಅಲ್ಲಿ ಅಷ್ಟೇ ಕಂಪೇರ್ ಮಾಡ್ಕೊಬೇಕಾಗುತ್ತೆ. ಬಟ್ ಅಗೇನ್ ಒಂದು ಬ್ಯಾಡ್ಜ್ ಇದು. BMW ಇಸ್ ಅ ಬ್ಯಾಡ್ಜ್. ಆ ಬ್ಯಾಡ್ಜ್ ಓನ್ ಮಾಡ್ತೀನಿ ಅಂದ್ರೇನೆ ಒಂದಷ್ಟು ದುಡ್ಡು ಇಟ್ಕೊಂಡೇ ಓನ್ ಮಾಡಬೇಕು. ಅಥವಾ ನಿಮಗೆ ಗೊತ್ತಲ್ಲ, ಈಗ ಐಫೋನ್ಗೂ ಆಂಡ್ರಾಯ್ಡ್ಗೂ ಒಂದೇನಾ. ಸ್ಯಾಮ್ಸಂಗ್ ಅವರು 1,80,000 ಫೋನ್ ಬಿಟ್ರು, ಬಟ್ ಐಫೋನ್ಗೆ ಇರೋ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಸ್ಯಾಮ್ಸಂಗಿಗೆ ಇಲ್ಲ. ಸೊ ದಟ್ ಈಸ್ ಹೌ ಬ್ರ್ಯಾಂಡ್ ಮತ್ತೆ ಬ್ಯಾಡ್ಜ್ ವ್ಯಾಲ್ಯೂಸ್ ವರ್ಕ್. ಸೊ ಫೇರ್ ಕಂಪ್ಯಾರಿಸನ್ ಅಲ್ಲ ಅಂತ ಅನಿಸುತ್ತೆ ನನಗೆ. ಮತ್ತು ಅವತ್ತು ಅಕ್ಸೆಪ್ಟ್ ಮಾಡಿದವ್ರಿಗೆ ಇವತ್ತು ಅಕ್ಸೆಪ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ BMW ಹ್ಯಾಸ್ ನೆವರ್ ಎಂಡೆಡ್ ಅಪ್ ವಿತ್ ಆ ಥರ ಪ್ರಾಬ್ಲಮ್ ಇದೆ, ಇಂಜಿನ್ ಪ್ರಾಬ್ಲಮ್ ಇದೆ, ಇನ್ನೊಂದಿದೆ, ಚಾರ್ಜಿ ಕಟ್ಟಾಯಿತು, ಐ ಹ್ಯಾವ್ ನೆವರ್ ಹರ್ಡ್. ಅದ್ರಾಗಲೇ ಬೇರಾಸ್ ಕೆ ಟಿ ಎಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸೆನ್ಸರ್ ಇಶ್ಯೂಸ್ ಇದೆ. ನೆವರ್ ಹರ್ಡ್ ಅನ್ನೋದಕ್ಕಿಂತ ಐ ಹ್ಯಾವ್ ಫೆಲ್ಟ್ ಇಟ್. ನಾನು ಲದಾಖ್ ಹೋದಾಗ ಎಷ್ಟು ಹಿಂಸೆ ಕೊಟ್ಟಿದೆ ನನ್ನ ಜೊತೆ ಬಂದಿದ್ದು KTM 250 ಅನುಭವಿಸ್ಬಿಟ್ಟಿದ್ದೀವಿ. ಸೊ ಸೆನ್ಸರ್ ಇಶ್ಯೂಸ್ ಆ್ಯಂಡ್ ಇಂಜಿನ್ ಆಫ್ಟರ್ 50K kilometers KTM ಇಂಜಿನ್ಸ್ ಆರ್ ನಾಟ್ ರಿಲಯಬಲ್. ಫುಲ್ ಕಂಪ್ಲೀಟ್ ರೀಬಿಲ್ಡ್ ಬೇಕಾಗುತ್ತೆ. ವೆರಿನ್ ಕಂಪೇರ್ ಟು KTM, BMW has huge ಹೈ ಸ್ಟ್ಯಾಂಡರ್ಡ್ಸ್ ಮೇಕಿಂಗಲ್ಲಿ. ಸೊ ಅದೊಂದು ಪಾಯಿಂಟು, ಈ ಪ್ರೈಸ್ ಪಾಯಿಂಟಲ್ಲಿ ಇದನ್ನು ಬೈ ಮಾಡ್ಬೋದು ಅಂತ. ಸೆಕೆಂಡ್ ಥಿಂಗ್, ಇದನ್ನ BMW ಈ ಗಾಡಿನ ಯಾವ ಸೆಗ್ಮೆಂಟಲ್ಲಿ ಪ್ಲೇಸ್ ಮಾಡೋರೆ ಅಂದರೆ, ಅವ್ನ ಅಜ್ಜಿ ಇದು ಕಂಪ್ಯಾರಿಸನ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ ಗುರು. ಇದೊಂದೊಂಥರ ಹೊಸ ಬೆಂಚ್ ಮಾರ್ಕ್ ಡೇಟಾ ಇದು. ಹಳೇದು ಯಾವುದಕ್ಕೂ ಇದನ್ನು ಕಂಪೇರ್ ಮಾಡೋಕ್ಕಲ್ಲ. ಏನಕ್ಕೆ ಅಂದರೆ, ಈಗ ಹಿಮಾಲಯನ್ 450 ಮತ್ತು 390 ಕಂಪೇರ್ ಮಾಡೋಕ್ಕೋದ್ರೆ ಸಿಂಗಲ್ ಸಿಲಿಂಡರ್ ಇಂಜಿನ್ನು ಮತ್ತು ಬ್ರ್ಯಾಂಡ್ ವ್ಯಾಲ್ಯೂಸೇ ಬೇರೆ. ಆ ಕಡೆ ಇನ್ನು ಪ್ರೀಮಿಯಮ್ಗೆ ಹೋಗ್ಬಿಟ್ಟು ಹೋಂಡಾ NX ಕಂಪೇರ್ ಮಾಡೋಕ್ಕೋದ್ರೆ ಅದಕ್ಕೆ ಆಫ್ ರೋಡಿಂಗ್ ಕೇಪಬಿಲಿಟಿನೇ ಇಲ್ಲ. ಇಟ್ ಈಸ್ ಅ ವೆರಿ ಗುಡ್ ಟೂರರ್ ಅಷ್ಟೇ, ಟೂರಿಂಗ್ ಮೋಟರ್ ಸೈಕಲ್. ಸೊ ಈ ಗಾಡಿನ ರ್ಯಾದರ್ ದೆನ್ ಕಂಪೇರಿಂಗ್, ಆ ಗಾಡಿಗೆ ಆ ಮನಿ ವರ್ತಿದ್ಯಾ ಅಂತ ನೋಡ್ಕೊಂಡು ಬೈ ಮಾಡೋದು ತುಂಬ ವೇಸ್ಟು. ಇಟ್ ಹ್ಯಾಸ್ ನೋ ಕಾಂಪಿಟೇಟರ್ಸ್, ಇಟ್ ಹ್ಯಾಸ್ ನೋ ಕಂಪ್ಯಾರಿಸನ್. ಬೆಟರ್ ಆ ಗಾಡಿದು ಆನ್ ರೋಡ್ ಬಂದಮೇಲೆ ಅದನ್ನು ರೈಡ್ ಮಾಡಿ, ನಾನು ಹೊಡ್ತಕ್ಕೆ ಗಾಡಿ ಇದೆಯಾ, ನನಗೇನು ರಿಕ್ವೈರ್ಮೆಂಟು ಅದಕ್ಕೆ ಗಾಡಿ ಇದೆಯಾ ಅಂತ ನೋಡಿ ತೊಗೊಳ್ಳೋದು ತುಂಬ ವರ್ತ್ ಅಂತ ನನಗೆ ಅನಿಸ್ತಾ ಇದೆ. ಇದಿಷ್ಟು ಏನಕ್ಕೆ ತಗೊಬೇಕು ಅನ್ನೋ ರೀಸನ್ನು. ಏನಕ್ಕೆ ತಗೊಬಾರ್ದು ಅಂತ ಯೋಚನೆ ಮಾಡೋದಾದರೆ, BMW ಅವರ ಡಬಲ್ ಮೈಂಡ್ ಸೆಟ್ ಗುರು, ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್. BMW ಅವರು ಈ ಗಾಡಿನ ಇಂಡಿಯನ್ ಮಾರ್ಕೆಟಿಗೆ ಫೋಕಸ್ ಮಾಡೇ ಇಲ್ಲ. ಏನಕ್ಕೆ ಅಂತಂದರೆ, KTM ಇರ್ಬೋದು, ಹೋಂಡಾ NX ಇರ್ಬೋದು, ಅದು ಎಲ್ಲದಕ್ಕೂ ಯುರೋಪಲ್ಲಿ ಲೆಸ್ಸರ್ ಪ್ರೈಸಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಬೈಕ್ನ. ಯುರೋಪಿಯನ್ ಮಾರ್ಕೆಟಲ್ಲಿ ಇಟ್ ಈಸ್ ವೆಲ್ ಪ್ರೈಸ್, ವೆರಿ ಕಾಂಪಿಟೇಟಿವ್. ಸಿಕ್ಕಾಬಟ್ಟೆ ಗಾಡಿ ಆಲ್ರೆಡಿ ಆರ್ಡರ್ ಆಗಿ ಆನ್ ರೋಡು ತಗೊಂಡು ನೀವು ನೋಡಿದ್ರೆ ಎಷ್ಟು ವಿಡಿಯೋಸ್ ಬರ್ತಿದೆ ಅಂತ. ಬಟ್ ಇಂಡಿಯನ್ ರೈಡರ್ಸಿಗೆ ಅಥವಾ ಇಂಡಿಯನ್ ಮೋಟರ್ ಸೈಕಲ್ ಮಾರ್ಕೆಟಿಗೆ BMW ಲೀಸ್ಟ್ ಬಾದರ್ಡ್. ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡಿ, ನಮ್ಮ ಪ್ರೈಸ್ ಇದೆ ಅನ್ನೋ ಥರ ಪ್ಲೇಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಗುರು, ಇದು CBU ಯೂನಿಟ್ ಅಲ್ಲ, ಮೇಡ್ ಇನ್ ಇಂಡಿಯಾ. CBU ಯೂನಿಟ್ ಆಗಿದ್ದಿದ್ರೆ ಅಂಡರ್ಸ್ಟುಡಪ್ಪ. ಈಗ ಹೋಂಡಾ NX CBU ಯೂನಿಟು 5,90,000. ಎಲ್ಲ ಹೆಂಗೆ ಕಂಪೇರ್ ಮಾಡ್ಕೊತವ್ರೆ ಅಂದರೆ, ಅದು 5,90,000, 5,30,000 ವೆಲ್ ಪ್ಲೇಸ್ಡ್. ಹಂಗಲ್ಲ ಗುರು, ಸಿಕ್ಕಾಬಟ್ಟೆ ತಲೆ ಓಡಿಸ್ಬಿಟ್ಟಿದ್ದಾರೆ BMW ಅವರು. ಅದು 5,90,000 ಬಿಕಾಸ್ ಅದು CBU ಯೂನಿಟ್, ಕಂಪ್ಲೀಟ್ಲಿ ಬಿಲ್ಡ್ ಯೂನಿಟ್, ಇಂಪೋರ್ಟೆಡ್ ಟು ಇಂಡಿಯಾ. ಸಿಕ್ಕಾಬಟ್ಟೆ ಟ್ಯಾಕ್ಸೇಷನ್ ಮಧ್ಯ ಬರುತ್ತೆ. ಸೊ ಅಂಡರ್ಸ್ಟುಡ್ ಅದಕ್ಕೆ ಅಷ್ಟು ಪ್ರೈಸ್ ಇದೆ ಅಂತ.
ಇವರು ಮಾಡಿರೋದೇ ಇಂಡಿಯಾದಲ್ಲಿ ಗುರು, ಮಾಡಿರೋದು ಇಂಡಿಯಾದಲ್ಲಿ, ಪ್ರೈಸ್ ತಗೊಂತ ಇರೋದು ಫುಲ್ ಯೂಜ್. ಇನ್ನೊಂದು ನೋಡಿದೆ ಗುರು, ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಗಾಡಿನ 4 ವರ್ಷನಲ್ಲಿ ಬಿಟ್ಟಿದ್ದಾರೆ, ಬೇಸು, ಎಕ್ಸ್ಕ್ಲೂಸಿವ್, ಸ್ಪೋರ್ಟ್ ಮತ್ತೆ GS ಟ್ರೋಫಿ. ಅದೇ ಇಂಡಿಯಾದಲ್ಲಿ ಸ್ಪೋರ್ಟ್ ವೇರಿಯಂಟ್ ನ ಎಗರಿಸಿದ್ದಾರೆ. ರೀಸನ್ ಏನಪ್ಪಾ ಅಂತಂದ್ರೆ, ಸ್ಪೋರ್ಟ್ ವೇರಿಯಂಟ್ ಅಲ್ಲಿ ಅಡ್ಜಸ್ಟಬಲ್ ಶಾಕ್ಸ್ ಇದೆ. ಅಡ್ಜಸ್ಟಬಲ್ ಶಾಕ್ಸ್ ನ ಕೊಟ್ಟಿರೋ ವರ್ಷನ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದಿದ್ರೆ ಜನ ಯಾರು GS ಟ್ರೋಫಿನ ತಗೋತಾ ಇರಲ್ಲ. ಬಿಕಾಸ್ ಅದ್ರಲ್ಲಿ ಉಳ್ಕೊಳ್ಳೋದು ಬಂದೇ ಒಂದು ERC. ಸೊ ಇದು ಕಂಪ್ಲೀಟ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅಟ್ಲೀಸ್ಟ್ 4.9ಗೆ ಟಾಪ್ ಎಂಡ್ ನ ಕೊಡ್ಬೋದಿತ್ತು ಗುರು. ಯಾಕಂದ್ರೆ ಅವ್ರೇನು ಕಂಪ್ಲೀಟ್ ಕ್ರಾಸ್ ಸ್ಪೋಕ್ ವೀಲ್ಸ್ ಏನು ಕೊಟ್ಟಿಲ್ಲ. ಆಕ್ಸೆಸರೀಸ್ ಅಲ್ಲಿ ಕಮ್ಮಿ ಅಂದ್ರು, ಸೀಟು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಹಾಕ್ಸಕ್ ಟ್ರೈ ಮಾಡೋದು ಹ್ಯಾಂಡಲ್ ಬಾರ್ ರೈಸರ್ಸ್, ಸೀಟ್, ರ್ಯಾಲಿ ಸೀಟ್, ಕ್ರಾಸ್ ಸ್ಪೋಕ್ ವೀಲ್ಸ್ ಹಾಕ್ಸ್ತಾರೆ. ಬಿಕಾಸ್ ದಟ್ ಈಸ್ ವೆರಿ ಮಚ್ ನೀಡೆಡ್ ಫಾರ್ ಆಫ್ ರೋಡಿಂಗ್. ಒಂದು ಆಫ್ ರೋಡ್ ಸಕ್ಕದಾಗ ಹೊಡ್ಕೊಂಡು ನಾನು ಮನೆಗೆ ಬರ್ತೀನಿ ಅಂದ್ರೆ ಮೋಸ್ಟ್ ಮ್ಯಾಂಡೇಟರಿ ಥಿಂಗ್ಸ್. ಸೊ ಆ 3ರಿಂದ ಕಮ್ಮಿ ಅಂದ್ರು BMW ಅವರು 1 ಲಕ್ಷ 1.25 ಲಕ್ಷ ತೆಗಿತಾರೆ ಗುರು. ಸೊ ಈ ಮೈಂಡ್ ಸೆಟ್ BMW ಇಷ್ಟ ಆಗ್ಲಿಲ್ಲ. ಬಿಕಾಸ್ ಗುರು, ಅವರಿಗೆ ಮಿಡಲ್ ಕ್ಲಾಸ್ ಅವ್ರನ್ನ ಓನ್ ಮಾಡೋದು ಇಷ್ಟನೇ ಇಲ್ಲ ಅನ್ಸುತ್ತೆ. ಬಿಕಾಸ್ ದೇ ಹ್ಯಾವ್ ಟು ಮೇಂಟೈನ್ ಬ್ರ್ಯಾಂಡ್ ವ್ಯಾಲ್ಯೂ. ಎಲ್ಲರೂ ಕೈಯಲ್ಲೂ ಗಾಡಿ ಸಿಕ್ಬಿಟ್ರೆ KTM ಹೆಂಗ್ ಚಪ್ರಿ ಬೈಕ್ ಆಯ್ತು ಹಂಗ ಆಗ್ಬಿಡುತ್ತೆ ಅಂತಾನೆ ಯೋಚನೆ ಮಾಡ್ತಾ ಇದಾರೆ ಅನ್ಸುತ್ತೆ. ಅವರಿಗೆ ಎಲ್ಲರೂ ಈ ಗಾಡಿ ತೊಗೊಳೋದು ಇಷ್ಟನೇ ಇಲ್ಲ. ಅವರಿಗೆ ಒಂದ್ ಒಳ್ಳೆ ಪ್ರೀಮಿಯಂ ಲಕ್ಸುರಿ ಈ ಶ್ರೀಮಂತ ತಗೋಬೇಕು ಅನ್ನೋದೇ ಅವ್ರ ಆಸೆ ಅನ್ಸುತ್ತೆ. ಅದು 1 ಪಾಯಿಂಟು. ಸೆಕೆಂಡ್ ಪಾಯಿಂಟು, ಅಟ್ಲೀಸ್ಟ್ 5.3 lakhs ತಗೊಂಡ್ಮೇಲೆ ಇಂಡಿಯನ್ ವೇರಿಯಂಟಿಗೆ ಕ್ರಾಸ್ಪೋಕ್ ವೀಲ್ಸ್ ನ ಹಾಕಿ ಬಿಡ್ಬೋದಿತ್ತು. ಅವ್ರಿಗೆ ಏನು ಲಾಸ್ ಫ್ಯಾಕ್ಟರ್ ಅಂತೂ ಇರಲಿಲ್ಲ. ಅಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಗುರು. ಅವನ G310 GSಗೆನೆ ಸೆಕೆಂಡ್ ಸರ್ವಿಸ್ 15,000 16,000 ಕಾಸ್ಟ್ ಮಾಡಿದ್ದಾರೆ. ಅಂಡ್ ಥರ್ಡ್ ಅಂಡ್ ಫೋರ್ತ್ ಮೇಜರ್ ಸರ್ವಿಸಸ್ 40,000 45,000 58,000 ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲೇ ನಾನು ಬಿಲ್ಸ್ ನೋಡಿದೀನಿ BMW ಅವ್ರದ್ದು. ಈ ನನ್ನ ಮಕ್ಳು ಗುರು ಸರ್ವಿಸ್ ಕಾಸ್ಟ್ 2-3-4ನೇ ಸರ್ವಿಸ್ಗೆ ಹೋದ್ರೆ 40,000 50,000. ಏನಂದ್ರೆ ಬಿಕಾಸ್ ಅವ್ರದ್ದೊಂದು ಮೇಂಟೆನೆನ್ಸ್ ಶೆಡ್ಯೂಲ್ ಇದೆಯಂತೆ, ಬೇಸಿಕ್ ಮೇಂಟೆನೆನ್ಸ್ ಶೆಡ್ಯೂಲ್. ಅದನ್ನ ಮ್ಯಾಂಡೇಟರಿ ಮಾಡ್ಲೇಬೇಕಂತೆ ಗುರು. ಸೊ ಕನ್ಸಿಡರಿಂಗ್ ಈ 1 ಪಾಯಿಂಟು ನಮ್ಮಂತ ಮಿಡಲ್ ಕ್ಲಾಸಿಗೆ ಅಲ್ಲ ಗುರು ಈ ಬೈಕು. ಸೊ ಇದಿಷ್ಟು ನನ್ನ ಪರ್ಸ್ಪೆಕ್ಟಿವ್. ಸೊ ನಾನು ಇನ್ನೂ ಡಿಲೆಮಾದಲ್ಲೇ ಇದ್ದೀನಿ. ನನಗೆ ಗಾಡಿ ಕಂಪೇರ್ ಮಾಡಿ ಡಿಲೆಮಾದಲ್ಲಿಲ್ಲ, ಈ ಗಾಡಿ ವರ್ತಿಲ್ವಾ ಅಂತ. ನನ್ನ ಕಂಪ್ಯಾರಿಸನ್ ಏನಂದ್ರೆ 6,87,000 ವಿತೌಟ್ ಎನಿ ಆಕ್ಸೆಸರೀಸ್ ಈ ಗಾಡಿಗೆ. ಬೆಂಗಳೂರು ಆನ್ ರೋಡ್ ಪ್ರೈಸು 6,87,000 ನಾನು ಈ ಗಾಡಿಗೆ ಹಾಕಿ ಆದ್ರೂ EMI ತೀರ್ಸಕ್ಕೆ 5 ವರ್ಷ ಕತ್ತೆ ಥರ ದುಡಿಯೋದ್ರ ಬದಲು, ಅಂದರೆ ದುಡಿಯೋ ಟೈಮಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಹ್ಯೂಜ್ ಕಮಿಟ್ಮೆಂಟ್ಸ್. ಹೇಳ್ನಲ್ಲ, ಇದು ಸರ್ವಿಸೂ ಜಾಸ್ತಿನೇ ಇದೆ. ಸೊ ವೆರಿನ್ ಐ ಫೀಲ್ ಒಂದೊಳ್ಳೆ ಹಿಮಾಲಯನ್ ವಿತ್ ಕ್ರಾಸ್ ಸ್ಪೋಕ್ ವೀಲ್ಸ್ ತೊಗೊಂಡು ಇದಲ್ಲಿ ಇನ್ನೆಲ್ಲ ಥರ ಆಕ್ಸೆಸರೀಸು, ಹ್ಯಾಂಡ್ ಗಾರ್ಡ್ಸು, ಅದು ಇದು, ಫ್ರೀ ಫ್ಲೋ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ಕೊಂಡು ಗಾಡಿ ಒಳ್ಳೆ ದಮ್ಮಂಗೆ ಮಾಡ್ಕೊತೀನಿ ಅನ್ಕೊಂಡ್ರು ಇನ್ನೂ 1 ಲಕ್ಷ 1.5 ಲಕ್ಷ ಕೈಯಲ್ಲಿ ದುಡ್ಡು ಉಳಿಯುತ್ತೆ. ಆ 1.5 ಲಕ್ಷದಲ್ಲಿ ಲದಾಖ್ ಹೊಡಿಬೋದು, ನೇಪಾಲ್ ಭೂತಾನ್ ಹೊಡಿಬೋದು, ಇನ್ನೂ ಲೋಕಲ್ ಟ್ರಿಪ್ಸ್ 1,000 ಹೊಡಿಬೋದು. ಸೊ ಆ 1.5 ಲಕ್ಷ ಮ್ಯಾಟರ್ಸ್ ಅ ಲಾಟ್. ಗಾಡಿ ತಗೊಳ್ಳೋದು ಏನೋ ಒಂದು ಮಾಡೋಕ್ಕೆ ಅಲ್ಲಿ ಸುತ್ತಾಡಕ್ಕೆ ಇಲ್ಲಿ ಸುತ್ತಾಡಕ್ಕೆ ಅಂತ, ಗಾಡಿ ತಗೊಂಬಿಟ್ಟು ದುಡ್ಡೆಲ್ಲ ಗಾಡಿಗೆ ಹೊಂಟೋಗ್ತೈತೆ, ಏನು ಸುತ್ತಾಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಗೇನ್ ಇನ್ವೆಸ್ಟ್ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಮನೇಲಿ ನಿಲ್ಸ್ಕೊಳಕ್ಕಂತೂ ನಾನು ಗಾಡಿ ತಗೊಳ್ಳಲ್ಲ ಗುರು. ಬೂಸಾ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಗ್ಯಾರೇಜಲ್ಲಿ ಆನ್ ಮಾಡಿ ಹೀಟ್ ಮಾಡಿ ಆಫ್ ಮಾಡೋ ಥರ ರೈಡರ್ ನಾನಲ್ಲ. ನಾವು ಮಿಡಲ್ ಕ್ಲಾಸ್ ಅವರು 7 ಲಕ್ಷ ಕೊಟ್ಟು ಗಾಡಿ ತಗೊಂತೀವ, ನಿಜವಾಗ್ಲೂ ಯಾವನ್ಗೂ ಮೀಟರ್ ಅಲ್ಲ ಗುರು. ತಗೊಂಬಂದು ಆಫ್ ರೋಡಲ್ಲಿ ಟ್ರೈ ಮಾಡಕ್ಕೆ ಈ ಗಾಡಿನ ಬಿದ್ದರೆ ಲಕ್ಷ ಸರ್ವಿಸ್ ತಗೊಂಬರ್ಬೇಕು. ಎಲ್ಲಿಂದ ತರದ? ಅದೇ ಸರ್ವಿಸ್ ಕಾಸ್ಟ್ ಕಮ್ಮಿ ಇತ್ತಾ, ತಗೋ ಬಿಲ್ಡ್ಸು, ಹೊಡೆದಾಕು, ಮುರಿದಾಕು, ಹೋಗಿ ರೀಬಿಲ್ಡ್ ಮಾಡು. ಒಬ್ಬ ಟ್ರೂ ಬೈಕರ್ ಅಂದರೆ ಗಾಡಿನ ಬೀಳ್ಸಿ ಎದೊಳಿಸಿ ರೀಬಿಲ್ಡ್ ಮಾಡಬೇಕು, ಅದೇನೆ ಟ್ರೂ ಬೈಕಿಂಗು. ಬಟ್ ಈ ಥರ ಕಾಸ್ಟ್ಲಿ ಗಾಡಿ ತಗೊಂಡು ಎಲ್ಲಿ ರೀಬಿಲ್ಡ್ ಮಾಡೋದು? ಈ ಗಾಡಿ ತಗೊಂಡು ಬಂದು ಆಫ್ ರೋಡ್ ಮಾಡಕ್ಕೆ ಡಬಲ್ ಗುಂಡಿಗೆ ಇರಬೇಕು, ಇಲ್ಲ ಡಬಲ್ ಪಾಕೆಟ್ ಇರಬೇಕು. ಇದು ನನ್ನ ಪರ್ಸ್ಪೆಕ್ಟಿವ್ ಈ ಗಾಡಿ ಬಗ್ಗೆ. ಬೆಂಗಳೂರಲ್ಲಿ ಗಾಡಿ ಲಾಂಚ್ ಇದೆ May 9th. ಸಿಗೋಣ. ಈ ಬಿಟ್ಟು ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.